ಲೇ ಪದ್ಮ, ಅದ್ಯಾಕೆ ಹಿಂಗೆ ಬಂದು ಕೂತಿದ್ಯಾ? ಅತ್ತೆ, ನಮ್ಮ ಅಮ್ಮನಿದ್ದ ಕಾಲಕ್ಕೆ ನನ್ನ ತವ್ರ ಮನೆ ಹೊರಟೋಯ್ತತ್ತೆ. ಜನ ಮೋಸ ಜನ. ಯಾಕೆ, ಏನೈತೆ? ಏನನ್ನು ನಿಮ್ಮ ಅಣ್ಣ ಅವತ್ತು ಸ್ನೇಹ ಹೇಳೋದು ತಾನೇ ಅತ್ತೆ. ನೀವು ಹೋಗ್ರಿ, ನಾನು ಹೇಳ್ತೀನಿ ನಿಮ್ಮ ಅಣ್ಣಕ ಅಂತ. ಇವತ್ತು ನಾನು ಹಂಗೆ ಅಂದೇ ಇಲ್ಲ ಅಂತ ಹೇಳ್ತಾವಳತ್ತೆ. ಅವಳೇ ಥರ ನಮ್ಮನ್ನು ಕಳ್ಸ್ಕೊಟ್ಟಿದ್ದ. ಇವತ್ತಿಲ್ಲ ಅಂತ ಹೇಳ್ತಾವಳು. ನಮ್ಮ ಅಣ್ಣ ನನ್ನ ಮಾತು ಮೀರಿ ನೀನು ಹೋಗಿದ್ಯಲ್ಲ, ನಿನ್ ಕಣಕ ಯಾವುದೇ ಸಂಬಂಧ ಇಲ್ಲ. ನಾನು ಸತ್ರ ನೀನು ಬರಬೇಡ, ನೀನು ಸತ್ರ ನಾನು ಬರಲ್ಲ. ಮನೆಯಿಂದ ಆಚೆಗೋಗಿ ಇಲ್ಲ ಕತ್ತಿದ್ ನೆಟ್ಲ ಅಂತ ಕೇಳ್ಬಿಟ್ನತ್ತೆ. ಮೋಸ ಮಾಡ್ಬಿಡ್ಲತ್ತೆ ನಮ್ಮ ಅತ್ತಿಗೆ. ನಂಕ ಕಿಲಾಡಿ ಮುಂದೆ ತಂಗೊಳಲ್ಲಿ ಅವಳು. ಹೂನತ್ತೆ, ಏನೇ ಮಾಡೋದು ಪತಿ? ಅತ್ತೆ, ನಂಗೆ ಏನು ಅಂದ್ರೆ ಮುಂಚೆ ಏನು ಶಾನ್ ಬಗ್ರ ಮನೆಯವ್ರ ಹತ್ರ ಜಮೀನು ಇಸ್ಕೊಂತೀನಿ ಅಂತ ಅಂದಮೇಲೆ ಅತ್ತೆ ಈ ಕಷ್ಟಗಳೆಲ್ಲ ಶುರುವಾಗಿದ್ದು ನಮ್ಕ. ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂತೀಯ? ಬೇಡ ಅತ್ತೆ, ಅವ್ರ ಜಮೀನು ನಮ್ಕ ಬೇಡ. ಯಾಕೆ ಬೇಕು? ಬೇಡ, ಅವ್ರ ಜಮೀನು ನಮ್ಕ. ಹಂಗಲ್ಲೇ ಪತಿ, ಅವ್ರು ಕೊಟ್ಟಿದ್ದ ಜಮೀನ ಮಾರ್ಬಿಟ್ಟು ನಿಮ್ಮ ಯಜಮಾನನ್ನ ಬಿಡಿಸ್ಕೊಂಬರನೆ ಫೋನ್ ಮಾಡಿದ್ನು. ಏನು ಕೊಡೋ ಅಂತ ಹೇಳ್ತಾವನೆ. ಊಟ ಬೇಕಂತ ಅವನ್ಕ, ಮನೆ ಊಟ ಹತ್ರ ಹೇಳ್ತಾನೆ. ಹೋಗತ್ತೆ ಎಲ್ಲ ನಾತ್ಕೊಳ್ಳಿ. ಅಯ್ಯಪ್ಪನ ಮಾಡಬಾರ್ದು ಮಾಡು ಅಂತ ಯಾರು ಹೇಳಿದ್ರತ್ತೆ? ನಮ್ಮ ಅಮ್ಮನೇ ನೀವು ತಲೆ ಮೇಲೆ ಕುಣಿತಾ ಇದ್ಲಾ? ಯಾಕತ್ತೆ ಸಾಯಿಸ್ಬೇಕಾಗಿತ್ತು ನಮ್ಮ ಅಮ್ಮನ್ನ? ನೀನೇ ಹೇಳತ್ತೆ. ನೋಡಮ್ಮ, ಅಮ್ಮನ ತಿನ್ನೋ ಕೆಲಸ ಮಾಡ್ಬಿಟ್ನು. ಲೇ, ಶಾನ್ ಬಗ್ರ ಜಮೀನು ಸುತ್ತಿ ಇರ್ಲಿ, ಅವ್ರೇನು ಕೊಡ್ತೀನಿ ಪಾಪ ಅಂತ ನಿನ್ನೇನು ಕೂಗ್ತಾ ಇಲ್ಲ. ಅದೊಂದು ಪಕ್ಕಿರ್ಲಿ, ಬಿಟ್ಬಿಡ ಅದ್ರ ಕತೆನ. ಅವ್ರೂರಾಗ ಯಾರು ಕಾರುಣ್ಯ ಅಂತ ಒಂದು ಹುಡುಗಿ ಅದಂತಲೇ, ಅವ್ಳಿಗೆ ಲಾಯರ್ ಅಂತೆ. ಈ ಸ್ನೇಹಿಯವ್ರ ಅಮ್ಮನು ಅದ್ಯಾರನ್ನೂ ಕೊಲೆ ಮಾಡಿದ್ಲಂತೆ. ಏನತ್ತೆ ಹಿಂಗೆ ಹೇಳ್ತಾ ಇದೆಯಾ? ಹೂಲೆ, ಸರೋಜಮ್ಮನ ನಿಮ್ಮ ಬೀಗ್ತಿ ಕೊಲೆ ಮಾಡಿದ್ಲಂತೆ. ಅವಳನ್ನ ಬಿಡ್ಸ್ಕೊಂಬಂದಂತೆ, ಕೇಸೇ ಕಲಾಸ್ ಮಾಡಾಕದಂತೆ. ಯಾರತ್ತು ಚೆನ್ನಮ್ಮ ಹೇಳಿದ್ಲಾ? ಇಲ್ಲ, ಸತ್ಯ ರಂಗನಾಯ್ಕಿ ಹೇಳಿದ್ಲು. ಅವ್ಳಿಗೆ ಅವಳೇ ಹೋಗ್ರಿ ನೀವು ಸಿದ್ದಾಪುರಕ್ಕ, ಅವ್ರ ಮನೆಗೆ ಹೋಗಿ ಅವ್ಳಿಗೆ ಕೈಯೋ ಕಾಲ ಹಿಡೀರಿ, ಏನು ಪರವಾಗಿಲ್ಲ ಅಂತಂದ್ಲು. ಸರಮ್ಮ, ನಮ್ಮ ಸೊಸೆ ಹಿಂಗೆ ಹೋಗವಳೆ, ಬರಲಿ ಬಂದಮೇಲೆ ಇಬ್ಬರು ಓದ್ತೀರಿ ಅಂತ ಹೇಳಿದೆ. ಅಲ್ಲ, ಸ್ನೇಹ ಅವ್ರ ಅಮ್ಮನ ಕೊಲೆ ಮಾಡಿದ್ಲಂತ. ಮತ್ತೆ ಏನು ಇಲ್ದಿರ ಆರಾಮಾಗಿ ಅವಳಲ್ಲತ್ತೆ. ಲಾಯರ್ ಚೆನ್ನಾಗಿರ್ಬೇಕು. ಅವಳಿಗೆ ಒಳ್ಳೆ ಬುದ್ಧಿವಂತಲಂತೆ. ಅದಕ್ಕೆ ಬಾರೆ ಹೋಗೋಣ, ಮಗು ಅಲ್ಲೇ ಎಲ್ಲೋ ಆಟ ಆಡ್ತಾ ಇರ್ಬೇಕು. ಬಾ ಹೋಗಿ ಬರೋಣ. ಕಾಸು ಎಷ್ಟು ಕೇಳ್ತಾರೋ ಏನೋ ಅಂತ ದಿಗ್ಲತ್ತೆ. ನಮ್ಮ ಅಣ್ಣ ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ನು. ಸ್ನೇಹಿ ಹೇಳಿದಕ್ಕಲ್ಲತ್ತೆ ನಾವಿಬ್ರು ಮನೆಯಿಂದ ಈಚೆಗೆ ಬಂದಿದ್ದು, ಇಲ್ಲಾಂದ್ರೆ ಏನಕ್ಕತ್ತೆ ಬರ್ತಾಯಿದ್ರೆ. ಇವಾಗ ನನ್ನನ್ನು ಕೇಳ್ತಾಳೆ, ಗಂಡ ಅಂತ ಇಬ್ರಿಗೂ ಜಗಳ ತಂದಿಕ್ಕಕ್ಕೆ ಬಂದ ಅಂತ. ನೋಡ್ರತ್ತೆ ಎಂಥ ಜನಗಳು. ಅಷ್ಟಲ್ದಿರ ಹೇಳ್ತಾರೇನೆ ಪತಿ. ಹಣ್ಣು ನಮ್ಮವನಾದ್ರು ಅತ್ತಿಗೆ ನಮ್ಮವಳ ಅಂತ. ಅವಳಿಗೆ ನಾವು ಅಲ್ಲಿದ್ದಕ್ಕೆ ಏನೋ ತೊಂದರೆ, ಬಾಧೆ. ಅದಕ್ಕೆ ನಮ್ಮನ್ನು ಸಾಗಾಕಿದ್ಲು. ಇವಾಗ ಇನ್ನೆಲ್ಲಿ ದುಡ್ಡು ಕೊಡ್ತಾನೋ ಕಾಸು ಕೊಡ್ತಾನೋ ಅಂತ ಅಣ್ಣ ತಂಗಿಗೆ ತಂದಿಕ್ಕಿದ್ಲು. ಲೇ, ಅವ್ರ ಕತೆ ಎಲ್ಲ ಆಮೇಲೆ ನೋಡೋಣ. ಇವಾಗ ಅವ್ರ ಕತೆ ಯೋಚನೆ ಮಾಡಿ ನಮ್ಗೇನು ಆಗಬೇಕಾಗಿಲ್ಲ, ಆಯಿತಾ? ಫಸ್ಟು ನಿನ್ನ ಗಂಡನ್ನ ಬಿಡ್ಸ್ಕೊಂಬರೋದು ನೋಡೋಣ. ಸಾಲನೋ ಸೋಲನೋ ಇಲ್ಲ ಜಮೀನು ಪತ್ರಗಳು ಎಲ್ಲೋ ಒಂದು ಹತ್ರ ಇಕ್ಕಿ ಅವನ್ನ ಬಿಡ್ಸ್ಕೊಂಬರೋದು ನೋಡೋಣ. ಆಮೇಲೆ ಇವ್ರಿಗೆಲ್ಲ ಇವಾಗ ನಮ್ಗೆ ಗಂಡದಿಕ್ಕಿಲ್ಲ, ನಾವೇನು ಮಾತಾಡೋಕ್ಕೂ ಆಗಲ್ಲ. ಈಗ ಎಲ್ಲರನ್ನೂ ಬಿಟ್ಬಿಡು ನೀನು. ಯಾರ್ದು ಆಲೋಚನೆ ಮಾಡಬೇಡ. ನಿಮ್ಮ ಅಣ್ಣ ಬಗ್ಗೆನೂ ಆಲೋಚನೆ ಮಾಡಬೇಡ. ಅವಳ ಸ್ನೇಹಿ, ಅವಳ ಬಗ್ಗೆನೂ ಆಲೋಚನೆ ಮಾಡಬೇಡ. ಇವಾಗ ನಿನ್ನ ಗಂಡನ ಇವಾಗ ಹೋಗಿ ನೀನು ಆ ಕಾರುಣ್ಯನ ಮಾತಾಡಿಸ್ಕೊಂಡು ನಾಳೆ ಅವನಿಗೇನೋ ಒಂದಷ್ಟು ಅಡುಗೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಬಿಟ್ಟು ಆ ಪೊಲೀಸರ ಹತ್ರ ಮಾತಾಡ್ಕೊಂಡು ಬರೋಣ. ಎದ್ರ ಮೇಲಕ್ಕೆ ಹತ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲಮ್ಮ. ನಾವೇನು ದೇವ್ರಿಗೆಲ್ಲ ಕೂತಿದ್ದಾವೆ ಎಲ್ಲ ನೆಡ್ಸಕ್ಕ ಪ್ರಪಂಚನ? ನಾವು ನರಮನುಷ್ಯರು, ನಾವು ಕಷ್ಟಪಟ್ಟು ಓಡಾಡಿದ್ರೇ ಕೆಲಸ ಆಗೋದು. ಹತ್ಕೊಂಡು ಮೂಲೆ ಸೇರ್ಕೊಂಡ್ರೆ ಅಲ್ಲೇ ಇರೋದಷ್ಟೇ. ನಾವಿಲ್ಲೇ ಇರ್ತೀರ, ಅವನು ಅಲ್ಲೇ ಇರ್ತಾನೆ. ಎದ್ದೇಳ ಮೇಲಕ್ಕೆ. ಏನು ಮಾಡ್ತೀಯ? ನಮ್ಮ ಟೈಮ್ ಸರಿಯಿಲ್ಲ. ಇನ್ಮೇಲೆ ನಾವು ಒಳ್ಳೆ ಬುದ್ಧಿ ಕಲಿತಾನೆ ನೋಡೋಣ. ನಡಿ, ದೇವ್ರ ಮೇಲೆ ಭಾರ ಹಾಕಿ ನಡಿ. ಸರತ್ತೆ ಬಾ ಅತ್ತೆ. ಅತ್ತೆ, ನನ್ನ ಮಾತ್ರ ನಿಷ್ಠುರ ಮಾಡಬೇಡ ಅತ್ತೆ. ನನ್ನ ಕಾಲಿಗೆ ಬೀಳ್ತೀನಿ. ನಮ್ಮ ಯಜಮಾನ ಸಾಯಿಸು ಅಂತ ಹೇಳ್ದೋಳು ಅಲ್ಲ, ಅಯ್ಯಪ್ಪನ ಜೈಲಿಗೆ ಹೋಗು ಅಂತ ಹೇಳ್ದೋಳು ಅಲ್ಲ. ನನ್ನ ಮಾತ್ರ ನಿಷ್ಠುರ ಮಾಡಬೇಡ ಅತ್ತೆ ನೀನು. ಅಯ್ಯೋ ಇಲ್ಲ, ನಡಿಯೇ, ಎದ್ದೇಳ ಮೇಲಕ್ಕೆ ನಡಿ. ಬಸ್ಸಾಗಿ ಬಂದೇನು? ಇಲ್ಲ ಅತ್ತೆ, ಅಷ್ಟೂರ್ಗ ಅದ್ಯಾರೋ ಅಣ್ಣವರು ಬರ್ತಾಯಿದ್ರು. ಅಣ್ಣ ಅಲ್ಲಿಗೆ ಬಿಡ್ರಿ ಅಂತ. ಅಲ್ಲಿಂದ ಅಲ್ಲಿಗೆ ಬಂದ್ಬಿಟ್ಟೆ. ಎದ್ದೇಳು. ಯಾರ ಬಗ್ಗೆನೂ ಆಲೋಚನೆ ಮಾಡಬೇಡ. ಇವಾಗ ನಾವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಆಲೋಚನೆ ಮಾಡೋಣ. ಅವ್ರಿಗೊಂದು ಕಾಲ, ನಮ್ಗೊಂದು ಕಾಲ. ನೀನು ಶಾನ್ ಬಗ್ರ ಮನೆಗೆ ಹೋದ್ರೂ ಜಮೀನು ಸುದ್ದಿ ಏನು ಎತ್ತಬೇಡ, ಆಯಿತಾ? ಯಾವ ಜಮೀನು ಬೇಡ ಅತ್ತೆ ನಂಕ. ನನ್ನ ಗಂಡ ಈಚೆಗೆ ಬಂದರೆ ನಂಗೆ ಅಷ್ಟೇ ಸಾಕು. ಸರಿ ನಡಿ. ಹಾಯ್ ಚಿನ್ನು, ಬಿಟ್ಟಮ್ಮ ಒಳ್ಳೆ ಚೆನ್ನಾಗವನಲ್ಲ ಬಿಟ್ಟಮ್ಮ. ಅವ್ರ ಅಣ್ಣ ಮನು ಇದ್ದಂಗೆ ಅವನೇ ಇವನು. ಅದು ಎತ್ತೋ ನೋಡ್ಕೊಂಡು ನೆಗಿತಾವನೆ. ಚಿನ್ನು. ಓ, ಏನಮ್ಮ ಅವಾಗ ಮೊಮ್ಮಗನ ಮೆರೆಸ್ತಾ ಇದೆಯಾ ಬಿಕ್ಕಮ್ಮ? ಅಣ್ಣ, ಇವಾಗ ಬಂದ್ರಾ? ಇವಾಗ ಬಂದಮ್ಮ. ಬೆಳಗ್ಗೆ ಸಿಕ್ಕಿದ್ವಾ ಶಿವನ ಬಾಪ ಮನೆ ಹತ್ರ ಕಾಂತ ಹಿಂಗೆ ಬರೋಕ್ಕಾಗಿಲ್ಲ. ಅಪ್ಪಯ್ಯ, ಇಲ್ಲಡ ಓನ ಕಳ್ಳನ ಮಗನೆ. ಮತ್ತೆ ಎತ್ಕೊಂಡಿಲ್ಲ ನಿನ್ನ ಗೌರಿ? ದೊಡ್ಡದಾದ್ಮೇಲೆ ಕೇಳು. ಯಾಕೆ ಗೌರಿ ಅನ್ನೋ? ಇವಾಗ ಅವ್ಳು ಕೇಳ್ತಾಳೆ ನೋಡು, ರಾಧಾ. ಅವಾಜಿಗೆ ಆಗ್ತಾಳೆ ಅವ್ರ ಅಜ್ಜಿಗ. ಚೆನ್ನಾಗವನಮ್ಮ ಮಗುವ. ಚೆನ್ನಾಗವನಲ್ಲ. ಕೂದ್ಲು ನೋಡಮ್ಮ ಹೆಂಗವೆ. ನೋಡೋಣ ಹೆಂಗವೆ. ಒತ್ತುವ ಕೂದ್ಲು ಇವಾಗ ಎಲ್ಲ ಅವ್ರ ಅಪ್ಪನೇ. ಅವ್ರ ಅಪ್ಪನೇ ಲೋಕಲ್ಲ, ಅವ್ರ ಅಣ್ಣೆ.
ಓನದ ಇನ್ನೊಬ್ಬಳು ಬಂದಿಲ್ಲ ಅವಳು ಬಾಯ್ ಬಜಾರಿ ಅಂಬುಜಿ ಹ್ಞೂ ಎಲ್ಲ ಕೊಡಿಸ್ತಾ ನಾನು ಎತ್ಕೊಂತೀನಿ. ಎತ್ಕೊಂತಾಳಂತೆ ನಿನ್ನ ಶಾನ್ ಬಗ್ರೆ ಪಂಡಿತ್ರೆ ಶಾನ್ ಬಗ್ರೆ ಊರೆಲ್ಲ ಒಂದು ಸುತ್ತಾಕಿದ್ನಿ. ಹ್ಞೂ ಮನೆ ಹತ್ರಕ್ಕೆ ಹೋಗಿದ್ನಿ, ಇಲ್ಲ ತೋಟ ಹತ್ರಕ್ಕೆ ಹೋಗೋರೆ ಅಂದ್ರು. ರಾಜಕಟ್ಟೆ ಹತ್ರ ಅಲ್ಲೆಲ್ಲ ನೋಡ್ಕೊಂಡು ಹಿಂಗೆ ಇಲ್ಲಿಗೆ ಬಂದೆ. ಏನು ಪಂಡಿತ್ರೆ? ಏನೋ ಮಾತಾಡ್ಬೇಕಾಗಿತ್ತು. ಹೌದಾ? ಸರಿ, ಮಾತಾಡೋಕೆ ಮುಂಚೆ ಮೊಮ್ಮಗ ನಂಗೆ ನೋಡ್ಬಿಡ್ತೀನಿ. ಏನಪ್ಪಯ್ಯ ಲೇ, ನಿಮ್ಮ ಅಮ್ಮನ ಇದ್ದಂಗೆ ಇದೆಯಲ್ಲ, ಸವಿತಾ ಇದ್ದಂಗೆ. ಸವಿತಾ ಸವಿತಾ ಅಯ್ಯೋ ಅಣ್ಣ, ಅದೇ ನಂಗತ್ತೀಯ ನನ್ನ ಮಗಳ ಮಗನ. ಸವಿತಾ ಮುನ್ ಮಗು ಅಲ್ಲೇನಮ್ಮ ಇದು? ನೋಡ ಅವ್ರ ಅಮ್ಮನ ಊಟ ಒಳಕೇನೆ ಅದೇ. ಹ್ಞೂ ಇಲ್ಲ ನಮ್ಮ ಶಿವನು ಎಣ್ಣೆ ಸಂಧ್ಯಾ ನನ್ನ ಮಗಳು. ಸಂಧ್ಯಾ ಮಗನಪ್ಪ? ಹೌದೇ? ಏನೋ ನಂಗೆ ಹಂಗನ್ಸ್ತಾನೆ ಇಲ್ಲ ಶಾನ್ ಬಗ್ರೆ. ಇಲ್ಲಪ್ಪ, ನನ್ನ ಮಗಳ ಮಗಳು. ಹೌದಾ, ಸರಮ್ಮ, ಸರಿ ಸರಿ. ಶಾನ್ ಬಗ್ರೆ ಅದು ಸವಿತಾ ಮುನ್ ಮಗು ಇದ್ದಂಗಿಲ್ಲ. ಅಲ್ಲ, ಲಕ್ಷ್ಮಣ್ ಎರಡನೇ ಅಂತೆ ಸಂಧ್ಯಾ. ಅದೇ ನೋಡಿದ್ದೀನಿ, ಅದೇನೋ ಮೂಗು ಮಕ್ಕ ನೋಡಿದ್ರೆ ನಂಗೆ ಹಂಗೆ ಅನಿಸ್ತದೆ. ಅವ್ರ ಅಪ್ಪನಿದ್ದಂಗೆ ಅವನೆಲ್ಲ, ಅದಕ್ಕೆ ನಂಗೆ ಅನಿಸ್ತಾ ಏನೋ. ಇರ್ಬೋದು. ಯಾರು ಬಿಗ್ರೆ ಅಪ್ಪನು? ನಮ್ಮೂರು ಪಂಡಿತರು. ಮುಂಚೆ ಎಲ್ಲನೂ ಅವ್ರ ಅಪ್ಪನೇ ನಮ್ಗೆ ಔಷಧಿಗೆ ಜರಾಗಿರ ಬಂದರೆ ಕೊಡ್ತಾ ಇದ್ದಿದ್ದ. ಇವಾಗ ಎಲ್ಲಿ ಎಲ್ಲ ಇಂಗ್ಲೀಷ್ ಮೆಡಿಸಿನ್ಗಳು ಬಂದ್ಬಿಟ್ಟು ಪಂಡಿತರು ಅವ್ರ ಅಮ್ಮನು ಎರ್ಗೆ ಬಾಣಂತನ ಎಲ್ಲ ಮಾಡೋಳು. ಪಾಪ ಅಮ್ಮನು ಹೋಗ್ಬಿಟ್ಲು, ಅವ್ರ ಅಪ್ಪನೂ ಹೋಗ್ಬಿಟ್ನ. ಪಂಡಿತರು ಕೈಗೂಡ ಚೆನ್ನಾಗದ ಬಿಗ್ರೆ. ಏನು ಔಷಧಿ ಕೊಟ್ಟರೆ ಮೇಲಾಗ್ತದೆ. ಅರ್ಧ ನಮ್ಮ ಸವಿತಾ ತೆಪ್ಪಾರ್ಕೊಂಬೇಕಂತಂದ್ರೆ ಪಂಡಿತರೇ ಕಾರಣ. ಅಂದರೆ ಈ ಆಯುರ್ವೇದಿಕ್ಕೂ ನಿಧಾನ, ಈ ಇಂಗ್ಲೀಷ್ ಮೆಡಿಸನ್ ಬಿರಿನ ಇಟ್ಕೊಂತದೆ. ಅದಕ್ಕೂ ಜನ ಓದ್ತಾರೆ. ಈ ಆಯುರ್ವೇದಿಕ್ಕೂ ನಿಧಾನ ಅಲ್ಲ, ಜನ ನಂಬಲ್ಲ. ನಿಧಾನ ಆದ್ರೂ ಕಾಯಿಲೆ ಮೇಲಾಗ್ತದೆ. ಅಯ್ಯೋ, ಜನ ತಿಳ್ಕೊಬೇಕಲ್ಲ. ಅದೇಳು ಮುಖ್ಯವಾಗಿ. ಸವಿತಾ ಹಾಲು ಕುಡ್ಸಿದ್ಲಾ? ಇಲ್ಲ, ಅವಾಗೇನೇ ಬಂದು ಕುಡ್ಸ್ಬಿಟ್ಟು ಹೋದ್ಲು. ಏನೋ ಅಳಿಲ್ಲ, ಸುಮ್ಮನೆ ಅವನೇ. ಹಲೋ, ಹೇಳಕ್ಕ, ಬರ್ತಾ ಇದ್ದೀರಾ? ಬರ್ತಾ ಇದ್ರೆ ನಾನು ಇವಳು ಸಂಗೀತ ಇನ್ನೋರಷ್ಟು ನಿಧಾನ. ಅವನ ಆಸ್ಪತ್ರೆಯಿಂದ ಬರ್ಬೇಕಲ್ಲ ಅದಕ್ಕೆ. ಹೌದಾ? ಹ್ಞೂ ಸರಿ, ಬರೋವಾಗ ಒಂದೆರಡು ಬೆಡ್ಡುನ ಒಂದು ಕೆಜಿ ರಸ್ ತಕೊಂಬ. ತಕೊಂಬರ್ತೀನಿ. ನಿನ್ ಗಂಡ ಬಂದವನಮ್ಮ? ಅಲ್ಲಿಗೆ ಬಂದಿದ್ದೀನು? ನಾವು ಆ ಮನೆಗಿದ್ರಲ್ಲ, ಆ ಮನೆಗಿದ್ದಾಗ ನೀನು ನಿನ್ ಗಂಡ ಬಂದಿದ್ದು. ಈ ಮನೆಗೆ ಬಂದ ಮೇಲೆ ಬಂದಿರಲಿಲ್ಲ ಅವನು. ಬಂದಿದ್ನು. ಮನೆ ಅಡ್ರೆಸ್ ಯಾರು ಹೇಳಿದ್ರು? ಏನ್ ನಮ್ಮ ಹಳ್ಳಿಲಿ ತಟ್ಟದ್ವಾ? ಯಾರನ್ನ ಕೇಳಿದ್ರೆ ಹೇಳ್ತಾರೆ ಅನ್ನಕ್ಕ. ಮಗಳ ಜೊತೆಗೆ ಬಂದಿದ್ನು. ಯಾವಳವಳ? ಕಿತ್ತೋದಳು? ಯಾವಳಕ್ಕ ಅವಳು? ಯಾವಳ? ನಿನ್ಗೂ ಮಾನ ಮರ್ಯಾದೆ ಇಲ್ಲ, ಅವನ್ಗೂ ಮಾನ ಮರ್ಯಾದೆ ಇಲ್ಲಲೇ. ಅವಳು ನಮ್ಮ ಮನೆಗ ಕೆಲಸ ಮಾಡ್ಕೊಂಡು ಬಿದ್ದಿದ್ಲು. ಮನೆ ಕೆಲಸನೂ ಆಸ್ಪತ್ರೆಗ ನರ್ಸಾಗಿ. ಇವತ್ತು ತಿಳಿತಮ್ಮ, ಇವತ್ತು ತಿಳಿತು ನಿನ್ನ ಮಗಳು ಅಂತ. ಕೌ, ಏನ್ ಮಾತಾಡ್ತಾ ಇದೆಯಾ? ಅವಳ್ಯಾಕೆ ನನ್ನ ಮಗಳ ಹತ್ತಾಳ? ನಿನಗೆ ಜ್ಞಾನಗಿನ ಅದೇನ ಕನಿಕ ಜ್ಞಾನ? ಅಯ್ಯೋ, ನೀನು ಒಪ್ಕೊಂಡಿದ್ರೆ ನಿನ್ನ ಗಂಡು ಒಪ್ಕೊಂಡವನಲ್ಲ ಅವಳು ನನ್ನ ಮಗಳೇ ಅಂತ. ಏನು ಮನೆ ತಕ್ಕೊಡ್ತಾನಂತೆ, ಬೇಕಾದ ಕಣ್ಣಿಗೆ ಬೇಕಾದ ಒಡವೆ ತಂದು ಕೊಡ್ತಾನಂತೆ. ಅವಳಿಗೆ ಯಾರು ಇಲ್ಲಂತೆ. ಚೆನ್ನಾಗಿ ನೋಡ್ಕೊಬೇಕಂತೆ. ಯಾರು ಇಲ್ಲ, ನಾನು ಬಿಟ್ರೆ ಅವ್ರ ಅಮ್ಮನೂ ಇಲ್ಲ. ಅವಳಿಗೆ ಇನ್ಯಾರು ದಿಕ್ಕು? ಕಟ್ಕೊಂಡಿರೋ ಗಣ್ಣು ಆಗಿಲ್ಲ, ಹೊಟ್ಟೆ ಹುಟ್ಟಿರೋ ಮಗಳು ಆಗಿಲ್ಲ. ಓ ರಾಮ ಲಕ್ಷ್ಮಣ, ಏನೇ ಇದೆಲ್ಲರೂ ನೀನು ಹೊಟ್ಟೆ ಹುಡ್ದೋಗ. ನಿನ್ಗೂ ತಿಳೋದಂತ ನಾನು ಕೂಡ ಯಾಕೆ ಅಂದಿಲ್ಲ ನೀನು? ಅಲ್ಲ, ಇಲ್ಲಿ ಗಂಟ ಬಂದವ ನೀನು? ನನ್ನ ಗಣ್ಣು ಮನೆ ಜಮೀನ್ ಗಂಟ. ಊನೇ 1.25 ಕೋಟಿ ಕೊಟ್ಟು ಬಿಲ್ಡಿಂಗ್ ತಕ್ಕೊಡ್ತಾನಂತೆ ಅವಳ್ಕ. ಯಾರು ಇಲ್ಲ ಅಂತ ಮದುವೆ ಬೇರೆ ಮಾಡ್ತಾನಂತ ಅವಳ್ಕ. ಓಹೋ ಸರಿ, ನೀವು ಓಹೋ ಅನ್ಕೊಂಡು ಅಲ್ಲೇ ಬಿದ್ದಿರಲೇ. ಆಸ್ತಿ ಪಾಸ್ತಿ ಎಲ್ಲ ಅವಳಿಗೆ ಕೊಡ್ತಾನ ಅವನು. ಮಗಳು ಅಂತ ತಲೆ ಮೇಲೆ ಹರಿಸಿ ಕೂತ್ಕೊಂಡವನೇ. ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ನಿಮ್ಮ ಮಟ್ಗಳೂರ್ದಾಗ ಹೋಗು. ನಿಮ್ಮ ಬಾಯಿಗೆ ಮಣ್ಣಾಕ. ಅಲ್ಲ, ನನಗೆ ಒಂದು ಮಾತು ಅನ್ಬೇಡನೆ. ಅಕ್ಕ ಹಿಂಗೆಲ್ಲ ಮಾಡ್ತಾವನಂತ ನಿನ್ಗೆ ತಿಳಿಯೋದಂತಲ್ಲ. ತಿಳಿಯೋದು ಅವಳು ಸತ್ತಾಗ ಹೇಳಿದ್ನಂಕ. 1 ವಾರ ಬರಿಲ್ಲ. ಯಾಕೆ ಬರಿಲ್ಲ ಅಂತಂದ್ರೆ ಹಿಂಗೆ ಆಯ್ತು ಅಂದ. ಅವಾಗ ಉಗ್ದಿದ್ದೀನಿ. ಸರಿ ಬಿಡಿ, ಹೋಗಲ್ಲ ಅಂತ ಹೇಳ್ದು ಮುಂಡೆ ಮಗಳು ಈ ಕೆಲಸ ಮಾಡ್ತಾವಂತ ಯಾರಕ್ಕ ತಿಳಿಯೋದು? ಎಲ್ಲ ದೊಡ್ಡ ಮನುಷ್ಯರಾಗಿ ಹೋಗಿದ್ದೀರಿ. ಹೋಗಮ್ಮ, ಏನೇನ ಮಾಡ್ಕೊ ಹೋಗ್ರಿ. ನನಗಂತೂ ಬಡ್ಕೊಂಡು ಬಾಯನ್ನು ಒಯ್ತ್ಕೊಂತ ಅದೆ. ಅವ್ನು ಬಂದು ಹೋದಾಗಿಂದ ನನಗೆ ತಲೆ ಸಿಟ್ಟಂತ ಅದೆ. ಅಲ್ಲ, ಏನೇ ಇದು ನಿನ್ನ ಸಂಸಾರ ಈ ಗತಿಗೆ ತಂದಿಕೊಂಡಿದ್ಯಾ ನೀನು? ಜ್ಞಾನ ಅದೇನ ನಿನ್ಕ? ನೋಡೆ, ನಾನು ಹೇಳ್ದಂಗೆ ಕೇಳು. ಆಸ್ತಿ ಎಲ್ಲ ಫಸ್ಟು ನಿನ್ನ ಮಗಳ ಹೆಸ್ರಿಗೆ ಬರ್ಸು. ಅವಳಿಗೆ ಯಾಕೆ ಕೊಡಬೇಕು ಆಸ್ತಿ? ಇವಾಗ ಮಗು ಬೇರೆ ಹುಟ್ಟದೆ. ಆ ಮಗುಗೆ ಬೇಡನೇ ಆಸ್ತಿ? ಬೇಡ ಆಸ್ತಿ. ಫಸ್ಟು ನಿನ್ನ ಮಗಳ ಹೆಸ್ರಿಗೆಲ್ಲ ಬರ್ಸು. ಇಲ್ಲ ಅಂತಂದ್ರೆ ಅವನೇನೋ ಒಂದು ಗತಿ ಕಾಣಿಸ್ತಾನೆ ನಿಮ್ಕ. ಬರ್ಲಿ ಸುಮ್ಮನೆ. ಇಲ್ಲಿ ಬರ್ತಾನಂತ? ಬರ್ತಾನಂತೆ. ಅದಕ್ಕೆ ನಾನು ಅವ್ನು ಬರಕ್ಕೆ ಮುಂಚೆನೇ ಬಂದ್ಬಿಡ್ಬೇಕು ಮನೆಗೆ. ಅವ್ನು ಬರಕ್ಕೆ ಮುಂಚೆನೇ ಬಂದು ಅಲ್ಲಿ ಸೇರ್ಕೊಂಡ್ಬಿಡ್ತೀನಿ. ಇಬ್ಬರು ಆ ಕಡೆಯಿಂದ ಈ ಕಡೆಯಿಂದ ಜಾಡ್ಸಿದ್ರೆ ಅವಾಗ ಅವನ್ಕ ಜ್ಞಾನ ಬರ್ತದೆ. ಸರಿ ಬಾಕ, ಫೋನಾಗ ಯಾಕ ಸುಮ್ಮನೆ ಬಿರಿನ ಬಾ. ಸರಿ. ಯಾಕಮ್ಮ ಬಿತ್ತಮ್ಮ? ಅಯ್ಯೋ, ನನ್ನ ಗಂಡು ಸರಿ ಇಲ್ಲ ಬಿತ್ತಮ್ಮ. ನನ್ನ ಗಂಡು ಸರಿ ಇಲ್ಲ. ಅವಳು ಯಾವಳ ಬೆಂಗಳೂರಾಗ ಹೆಸರು ಮಾಡ್ಕೊಂಬಿಟ್ಟು ಸೇಟು ಮಗಳನ್ನ. ಇವಾಗ ಒಂದು ಹೆಣ್ಣು ಮಗು. ಅವಳು ಹೋಗ್ಬಿಟ್ಲು. ಇವಾಗ ಇವಳ್ಗ ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಮನೆ ತಕ್ಕೊಡ್ತಾನಂತೆ. ಇನ್ನೊಂದು ಮದುವೆ ಮಾಡ್ತಾನಂತೆ. ಹೌದಾ? ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿನ? ಮದುವೆ ವಯಸ್ಸಿಗೂ ಬಂದಿದ್ಲು. ಅವ್ರ ಅಮ್ಮನಿದ್ದಂಗೆ ಮದುವೆನ ಆಗಿತ್ತಂತೆ. ಇವಳೇನೋ ಪ್ರೀತಿಸ್ಕೊಂಡು ಗಂಡನ ಮಗುನ ಬಿಟ್ಬಿಟ್ಟು ಅವನಿಂದ ಹೊರಟೋಗಿದ್ಲಂತೆ. ಇವಾಗ ಹೊರಟೋಗ್ಬಿಟ್ಟು ಇವಾಗ ಇವ್ನು ಬೇಕು ಅಂತಂದ್ರೆ ಅವ್ನ ಮನೆ ಬಾಗಿಲು ಸೇರ್ಸ್ಕೊಂತಾನ? ನೀನು ಹೇಳ್ಬಿತ್ತಮ್ಮ. ಯಾರು ಸೇರ್ಸ್ಕೊಂತಾರಮ್ಮ? ಯಾರು ಸೇರ್ಸ್ಕೊಳಲ್ಲ. ಎಂತ ಅಮಾಯಕರು ಕೂಡ ಸೇರ್ಸ್ಕೊಳಲ್ಲ. ಒಂದು ಹೆಣ್ಣು ಮಗು ಅದಂತೆ. ಆ ಮಗುನ ಅವ್ನು ಕೊಡಲ್ಲ ಅನ್ನತ್ತೆ. ಅವ್ನು ಇನ್ನೊಂದು ಮದುವೆ ಆಗೋನಂತೆ. ಸೋರೋಯ್ತು ಕತೆ. ಇವಾಗ ನನ್ನ ಗಂಡು ಇವಳ್ಕ ಬೆಂಗಳೂರಾಗ ಮನೆ ತಕೊಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ತಾನಂತೆ ಅವಳ್ಕ. ಅದೇ ಹಂಗೆ ಮದುವೆ ಮಾಡ್ತಾನೆ. ನಾನು ನೋಡೇ ಬಿಡ್ತೀನಿ. ಬರಲಿ ನನ್ನ ಗಂಡು. ಇವಾಗಿನ ಕಾಲದ ಗಂಡಸರು ನಂಬಕ್ಕೆ ಆಗಲ್ಲ ಬಿತ್ತಮ್ಮ. ಯಾರು ಹೆಂಗವ್ರೆ ಅವ್ರ ಮುನ್ಸಾಗ ಏನದೆ ಅಂತ ಆ ಭಗವಂತನಿಗೆ ಗೊತ್ತಾಗಬೇಕು. ನಿಮ್ಮ ಹೆಸರಿಗೆ ನೀವಿರ್ರಿ.
ಹ್ಞೂ ಆಮೇಲೆ ಆಸ್ತಿ ಗೀಸ್ತಿ ಎಲ್ಲ ಅವಳ ಹೆಸರಿಗೆ ಬರ್ಕೊಟ್ಬಿಟ್ಟ ನಾನು ಸುಮ್ಮನೆ ಬಿಟ್ಬಿಡ್ತೀನ ಹಾಂ ನಾನು ಸೈನ್ ಇಲ್ದಿರ ಅವ್ನು ಏನು ಒಂದು ಇಂಚು ಕೂಡ ಮರಕ್ಕಾಗಲ್ಲ, ಒಂದೇ ಒಂದು ಇಂಚು ಮರಕ್ಕಾಗಲ್ಲ. ಅಯ್ಯೋ ನಿದ್ದೋಗ್ಬಿಟ್ಟು ಮಗು ಮರ್ಸ್ಬಿಟ್ಟು ಬರ್ತೀನಿ ಕೊಡ್ಬೇಕಮ್ಮ. ಸರಿ ಇಂದಮ್ಮ ಹೊಟ್ಟೆ ಉರ್ತೋಗ ಮೌ ಅಮ್ಮ ಅಮ್ಮ ಮೌ ವಾ ಯಾರನ್ನ ಕೂಗ್ತಾ ಇರೋದು? ನಿನ್ನ ಇನ್ಯಾರನ್ನ? ನಾನು ನಿಮ್ಮ ಅಮ್ಮನೇ. ಅದಕ್ಕಮ್ಮ ಹಂಗಂತೀಯ? ಏನೋ ಅಮ್ಮ ಅಮ್ಮ ಅಂದಲ್ಲಪ್ಪ, ಅದಕ್ಕೆ ನಾನು ನಿಮ್ಮ ಅಮ್ಮನ ಅಂತ ಕೇಳಿದ್ನಿ. ಯಾವಾಗಿಂದನಪ್ಪ ಇದಕ್ಕಿದ್ದಾಗ ಎಕರೆ ಉಟ್ಕೊಂಬಂದಿರೋದು ನಿಂಕ ಅಂತ. ಅದೇನಮ್ಮ ಹಂಗೆ ಹೇಳ್ತೀಯಾ? ಅಯ್ಯೋ ಎಂಟ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಹೋಗಿಲ್ಲ, ಬಾಣಂತನ ಮಾಡಕ್ಕಿಲ್ಲ, ಇವಾಗೇನಪ್ಪ ಅಮ್ಮ ಅಮ್ಮ ಅಂತ ಬಂದಿದ್ಯಾ? ಅದೇನು ನಮ್ಮತ್ತೆ ಜೋರಾಗಿ ಹೇಳ್ತಾ ಇದ್ಲು. ಏನಮ್ಮ ಆಸ್ತಿ ಅಂತೇನೋ ಮಾತಾಡ್ತಾ ಇದ್ಲು. ಏನಂತಮ್ಮ ಆಸ್ತಿ? ಅದೇ ನಿಂಗೆ ಕೇಳ್ಬೇಕು ಅನ್ನೋದು. ಹಾಂ ಅಲ್ಲಮ್ಮ ಏನೋ ಆಸ್ತಿ ಅಂತ ಇದ್ಲಲ್ಲ, ಅದಕ್ಕೆ ಏನೋ ಆಸ್ತಿ ಏನಾದರೂ ಮಗು ಹೆಸ್ರಿಗೆ ಮಾಡಿಸ್ತಾರ ಏನು ಅಂತ ಕೇಳಿದ್ನಿ. ಓ ಹಂಗ ಮಗು ಹೆಸ್ರಿಗೆ ಏನಕ್ಕೆ ಮಾಡಿಸ್ತಾರ? ಮಗಳ ಹೆಸ್ರಿಗೆ ಮಾಡ್ತಾರೆ. ಅಲ್ಲ ಇನ್ನ ಏನೋ ಬೇರೆ ಮಾತಾಡ್ತಾ ಇದ್ದಂಗೆ ಅನಿಸ್ತು, ಅದಕ್ಕೆ ಏನಮ್ಮ ಹೇಳಮ್ಮ. ಅಯ್ಯೋ ಹೇಳಮ್ಮ ಅಂತಂದ್ರೆ ನನಗೇನು ತಿಳಿದಪ್ಪ. ಸುಳ್ಳು ಹೇಳ್ಬೇಡ, ಹೇಳಮ್ಮ. ಯಾರೋ ಏನೋ ಅಂತ ಬೇರೆ ಏನೋ ಮಾತಾಡ್ತಾ ಇದ್ರು, ಹೇಳಮ್ಮ. ಯಾಕೆ ಹೇಳ್ಬೇಕು ನಿಂಕ? ನೀನೇನೋ ನಮ್ಗೆ ಕೇಳ್ತೀನೋ? ಹಾಂ ನೀನೇನೋ ಹೇಳ್ತೀಯಾ ಅಮ್ಮ ಹಿಂಗಮ್ಮ ಹಂಗಮ್ಮ ಅಂತ? ನಾನು ಯಾಕೆ ಹೇಳ್ಬೇಕು ನಿಂಕ? ಹೇಳಮ್ಮ ನೀನು. ಆಸ್ತಿ ಎಲ್ಲ ನನಗೆ ಬೇಕಮ್ಮ. ನನಗೆ ಬೇಕು ಅಂದರೆ ಇವಾಗ ಹುಟ್ಟಿರೋ ಮಗು ಹೆಸರಿಗೆಲ್ಲ ಆಸ್ತಿ ಬರಬೇಕು. ಅದೇನು ಕೊಟ್ಬಿಡ್ತಾರೆ ಇವಾಗ ಹುಟ್ಟಿರೋ ಮಗುಗೆ ಆಸ್ತಿ? ಅಮ್ಮ ಅವನ ಹೆಸ್ರಾಗ ಅವ್ರ ಆಸ್ತಿ ಎಲ್ಲ ಅವನ ಹೆಸ್ರಾಗಿರ್ಬೇಕು. ಸಂಧ್ಯಾ ಹೆಸರಿಗೂ ಹೋಗ್ಕೊಡ್ತು, ಆ ಮಗು ಹೆಸರಿಗೆ ಬರಬೇಕು. ಅದೇನೋ ಮಾತಾಡ್ತಾ ಇದ್ದೀವಿ ಹೇಳಮ್ಮ. ಏನು ನಮ್ಮ ಮಾವನೇನೋ ಬೇರೆ ಮದುವೆ ಆಗೋಂತೇನೋ? ಹಾಂ ಆ ಮಗು ಯಾರ್ದು? ಸಂಧ್ಯಾ ಹತ್ರ ಇರೋ ಮಗು. ಸಂಧ್ಯಾ ಅದೇ ಯಾರ್ದು ಅಂತ ಕೇಳ್ತೀಯಲ್ಲಮ್ಮ? ಇದೊಳ್ಳೆ ಚೆನ್ನಾಗಿ ಕೇಳ್ತಾ ಇದೆಯಲ್ಲಮ್ಮ. ಅದೇನು ಅಷ್ಟೊಂದು ಮನ್ಗೆ ಕೇಳ್ತೀಯ? ಸಂಧ್ಯಾ ಅದೇ ಅದು ಮಗು. ಲೇ ನಾನು ನಿನ್ನ ಎರ್ದಿದ್ರು ಸಾಕಿರೋಳಲೇ, ನನ್ನ ಹತ್ರ ಈ ನಾಟಕ ಇಟ್ಕೊಂಬೇಡ ನೀನು. ಯಾರ್ದಾದ್ರು ಮಗು? ನಮ್ಮತ್ತೆ ಏನು ಹೇಳ್ತಾ ಇದ್ಲು ಅದನ್ನ ಹೇಳಮ್ಮ ನೀನು ಫಸ್ಟು. ಯಾರೋ ಬೇರೆಯವ್ರ ಹತ್ರ ನಮ್ಮ ಮಾವನ ಸಂಬಂಧ ಇಟ್ಕೊಂಡವನೆ, ಆ ವಿಷಯ ನಿನಗೆ ತಿಳಿಬೇಕು ಅಂತಂದ್ರೆ ಅಪ್ಪನು ಬೇರೆಯವ್ರ ಹತ್ರ ಸಂಬಂಧ ಇಟ್ಕೊಂಡವನೆ, ಒಬ್ಬ ಮಗಳು ಆಗೋಳೆ, ಇನ್ನು ಏನೇನೋ ಜಾಸ್ತಿ ಸ್ಟೋರಿ ನಡೆದಿದೆ. ಅದನ್ನೆಲ್ಲ ನೀನು ಕೇಳಬೇಕು ಅಂತಂದ್ರೆ ಮಗು ಯಾರ್ದು ಅಂತ ನಾನು ಕೇಳಿ ಫಸ್ಟು. ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಆಸ್ತಿ ಅಲ್ಲ ಅದೋ ಇಲ್ಲ ಹೋಗ್ಬಿಡ್ತಾ? ಅದೆಲ್ಲ ಇವಾಗ ನೀನು ಕೇಳ್ಬೇಕು ತಾನೆ. ಮಗು ಯಾರ್ದಂತೇಳು. ಮುಂದುವರಿಯುವುದು